ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತೆ ಅನುಶಾಸನ ಪರ್ವಣಿ ಅದ್ಯ ಪಂಚಾಶೀತ್ಯುತ್ತರ ದ್ವಿಶತತಮಃ ಭಾಗಃ 285ನೇ ಭಾಗ. ಶ್ರೂಯತೆ. ಅಸ್ಮಿನ್ ಭಾಗೆ ಶಂಭುಃ ಇತಿ ಭಗವತಃ ನಾಮ. ತದೇವ ನಾಮ ವಿವೃಣ್ವನ್ ಪಂಚತ್ರಿಂಶಃ ಬೃಹತಿ ಮಂತ್ರೋಪಿ ಸಂಶ್ರೂಯತೆ. ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರ, ಶಂಭು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಅದ್ಯಾಚಿನ್ನೋ ಚಿತ್ತದಪೋ ನದೀನಾಂ ನದಂಬವೋದತೀನಾಂ ಯದಾಭ್ಯೋ ಅರದೋ ಗಾತುಮಿಂದ್ರ ನದಯ್ಯೋ ಯುವತೀನಾಂ. ಶಂಭು ಅನ್ನೋ ನಾಮಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ, ಬೇರೆ ಬೇರೆಯ ನಿಷ್ಪತ್ತಿಗಳಿಗೆ ಅನುಸಾರವಾಗಿ ಈ ಮುಂದಿನಂತೆ ಅರ್ಥಗಳಾಗ್ತವೆ. ಸುಖ, ಶಂ ಅಂದ್ರೆ ಸುಖ. ಸುಖ ಯಾರಿಂದ ಆಗ್ತದೋ ಅವನೇ ಶಂಭು. ತಾನೇ ಸುಖ ಸ್ವರೂಪ ಆಗಿದ್ದಾನಾದ್ರಿಂದ ಅವನು ಶಂಭು. ತಾನು ಸುಖರೂಪನಾಗಿದ್ದಾನೆ, ಇನ್ನೊಬ್ಬರಿಗೆ ಸುಖವನ್ನು ಕೊಡ್ತಾನೆ ಅಂತ ಎರಡು ಅರ್ಥಗಳು. ಮತ್ತು ಆತ ಶಿವನ ಅಂತರ್ಯಾಮಿಯೂ ಕೂಡ ಹೌದು. ಇದಲ್ಲದೆ ಶಮ ಅಂದ್ರೆ ಶಾಸ್ತ್ರ. ಆ ಶಾಸ್ತ್ರ ಯಾರಿಂದ ಈ ಜಗತ್ತಿನಲ್ಲಿ ಪ್ರವರ್ತನವನ್ನು ಕಂಡಿದೆಯೋ ಅಂಥವನನ್ನ ಶಂಭು ಅಂತ ಹೇಳ್ತೇವೆ. ಇದು ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಡುವಂತಹ ಒಂದರ್ಥ. ಶಂರೂಪಂ ಆಶ್ರಿತ ವಾಯುಂ ಅಂತ ಹೀಗೆ ಹೇಳಿರುವುದರಿಂದ ವಾಯುವನ್ನ ಸುಖರೂಪ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತಹ ಸುಖರೂಪನಾದ ವಾಯುವನ್ನ ಭಾವಯತಿ ಮುನ್ನಡೆಸ್ತಾನೆ, ಈ ಜಗತ್ತಿಗೆ ಸೃಷ್ಟಿಗೆ ತಂದಿದ್ದಾನೆ. ಈ ಕಾರಣದಿಂದಾಗಿಯೂ ಆತ ಶಂಭು, ಪ್ರಾಣಪಾಲಕ ಅಂತ ಹೀಗರ್ಥ. ಸಣ್ಣ ಸಣ್ಣ ಪಾರ್ಥಿವ ಅಂದ್ರೆ ಪೃಥ್ವಿ ಮಹಾಭೂತದ ಕಣಗಳನ್ನ ಒಟ್ಟುಗೂಡಿಸಿ ಅದನ್ನ ಭೂಮಿಯನ್ನಾಗಿ ಮಾಡಿ ನೀರಿನಲ್ಲಿ ಸ್ಥಾಪನೆ ಮಾಡುವವನು, ಇದಿನ್ನೊಂದರ್ಥ. ಸುಖ ಮಾತ್ರ ಅಲ್ಲ, ಸುಖ ಮೊದಲಾದ ಗುಣಗಳಿಂದ ಭೂ ಅಂದ್ರೆ ಪೂರ್ಣ ಅಂತ ಅರ್ಥ. ತನಗೆ ಸಮಾನನಾದಂಥ ಸುಖರೂಪನಾದ ಇನ್ನೊಬ್ಬ ವ್ಯಕ್ತಿಯನ್ನ ಆತ ಎಲ್ಲಿಯೂ ಕಂಡಿಲ್ಲ. ಭಗವಂತನು ಕಂಡಿಲ್ಲ, ನಾವು ಕಂಡಿಲ್ಲ. ಭಗವಂತನಿಗೆ ಸಮಾನನಾದಂಥ ವ್ಯಕ್ತಿ ಈ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅಂಥವನನ್ನ ಇಲ್ಲದಂತೆ ಮಾಡ್ತಾನೆ ಭಗವಂತ, ಇಲ್ಲದಂತೆ ಮಾಡಿದ್ದಾನೆ. ಆದ್ರಿಂದ ಆತ ಶಂಭು, ಸಮಾನರಹಿತ ಅಂತ ಅರ್ಥ. ತನಗೆ ಸಮಾನನಾದ ವ್ಯಕ್ತಿ ಇಲ್ಲ ಅಂತ ಅದರ ತಾತ್ಪರ್ಯ. ಇದಿನ್ನೊಂದರ್ಥ. ಹೀಗೆ ನಾನಾ ರೀತಿಯಾದ ನಿಷ್ಪತ್ತಿಗಳ ಮೂಲಕ ಆ ಭಗವಂತನನ್ನ ಶಂಭು ಅಂತ ನಾವು ತಿಳಿಯಬಹುದಾಗಿದೆ, ಶಂಭು ಅಂತ ಉಪಾಸಿಸಬಹುದಾಗಿದೆ. ಮುಖ್ಯವಾಗಿ ಎರಡು ಅರ್ಥಗಳು ನಮಗೆ ಅನ್ವಿತ ಆಗುವಂಥವು. ನಮಗಾಗಿ ಶಮ ಅಂದರೆ ಶಾಸ್ತ್ರಗಳನ್ನ ಈ ಜಗತ್ತಿನಲ್ಲಿ ಬೆಳಕಿಗೆ ತಂದವನು. ಮತ್ತೆ
ಆ ಶಾಸ್ತ್ರಗಳ ಜ್ಞಾನವನ್ನು ನಮಗೆ ಕೊಟ್ಟು ಅದರ ಮುಂದೆ ಮುಕ್ತಿಯನ್ನು ನಮಗೆ ಕೊಟ್ಟು ಆ ಮುಕ್ತಿಯಲ್ಲಿ ನಮ್ಮನ್ನ ಸುಖವಾಗಿಡುವವನು ಭಗವಂತನನ್ನ ಜ್ಞಾನದಾಯಕ ಮತ್ತು ಆನಂದದಾಯಕ ಅಂತ ಉಪಾಸನೆ ಮಾಡಬೇಕು. ಮುಕ್ತಿದಾನೇನ ತಜ್ಞಾನಾತ್, ಭಗವಂತನನ್ನ ಮುಕ್ತಿಯ ಕೊಟ್ಟು ಆತ ನಮಗೆ ಆನಂದವನ್ನು ಕೊಡುವವನು ಅಂತ ಉಪಾಸನೆ ಮಾಡುವ ಮೂಲಕ ಮೊದಲು ಜ್ಞಾನ, ಆ ಬಳಿಕ ಮುಕ್ತಿ, ಆ ಬಳಿಕ ಮುಕ್ತಿಯಲ್ಲಿ ಸಿಗಬಹುದಾದಂಥ ಆನಂದ, ಇವೆಲ್ಲದಕ್ಕೂ ಕೂಡ ಆತ ಕಾರಣ ಅಂತ ಅವನನ್ನು ಉಪಾಸಿಸುವುದು ನಮ್ಮ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ ಸಂಗತಿ. ಇದಕ್ಕೆ ಈ ಬೃಹತಿ ಮಂತ್ರ ಏನಿದೆ, ಬೃಹತಿ ಮಂತ್ರದಲ್ಲಿ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಇದಾಭ್ಯೋ ಅರದೋ ಗಾತು ಇಂದ್ರ ಅಂತಿದೆ. ಇಂದ್ರ ಅಂದ್ರೆ ಆ ಭಗವಂತನನ್ನ ಕುರಿತೇ ಹೇಳಿದ್ದು, ಸರ್ವೇಶ್ವರನಾದ ಭಗವಂತನೇ. ತತ್ವಸಾರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಈಗ ಈ ನದಿಗಳೇನಿವೆ, ನಾವು ಈ ಜಗತ್ತಿನಲ್ಲಿ ನೋಡುವಂಥ ನದಿಗಳು, ಆ ನದೀನಾಂ ಅಪಹ ಅಂತ ವೇದ ಮಂತ್ರದಲ್ಲಿದೆ. ಈ ನದಿಗಳ ನೀರು ಹರಿಬೇಕಾದ್ರೆ ಅದಕ್ಕೊಂದು ಮಾರ್ಗ ಬೇಕು. ಗಾತು ಅಂದ್ರೆ ಮಾರ್ಗ. ಆ ಮಾರ್ಗವನ್ನ ನಿರ್ಮಿಸಿಕೊಟ್ಟವನು ನೀನೇ. ನೀನು ನಿರ್ಮಿಸಿದ ಮಾರ್ಗದಲ್ಲಿಯೇ, ನೀನು ತೋರಿಸಿದ ಮಾರ್ಗದಲ್ಲಿಯೇ ಈ ನದಿಗಳೆಲ್ಲ ಹರಿತವೆ. ಮತ್ತೆ ಆ ನದಿಗಳ ಪ್ರವಾಹಕ್ಕೆ ಅಡ್ಡವಾಗಿ ಅಲ್ಲಲ್ಲಿ ಬರ್ತಾ ಇದ್ದಂತಹ ಪರ್ವತಗಳನ್ನ ನೀನು ಸದೆ ಬಡಿದಿದ್ದಿ. ಪರ್ವತಗಳಿಗೆ ರೆಕ್ಕೆಗಳಿದ್ದವು. ಆ ರೆಕ್ಕೆಗಳುಳ್ಳಂತಹ ಪರ್ವತಗಳು ಹಾರಿ ಹೋಗಿ ಆ ನದಿಗಳಿಗೆ ಅಡ್ಡವಾಗಿ ಕೂತ್ಕೋತಾ ಇದ್ದವು. ಆಗ ಈ ಇಂದ್ರ ಆ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಆ ನದಿಗಳಿಗೆ ಮಾರ್ಗವನ್ನ ತೋರಿಸಿಕೊಟ್ಟ, ನದಿಗಳು ಮುಂದುವರಿಯುವಂತೆ ಮಾಡಿದ ಅಂತ ಹೀಗೆ ಕೇಳಿ ಬರ್ತದೆ. ಪರ್ವತಾನ್ ಪಕ್ಷಚ್ಛೇದೇನ ಭುವಿ ಪಾತಯಿತ್ವ ಮಾರ್ಗಮಕರೋತ್ ಇತಿ ಯತಃ ಇತಿ ಯತ್ ಅಪಹ ಕರ್ಮ. ಆ ನದಿಯ ನೀರಿಡಿಗೆ ಸಂಬಂಧಪಟ್ಟಂತೆ ನೀನು ತೋರಿಸಿದಂಥ ಒಂದು ವೈಭವ, ನಿನ್ನ ಮಹಿಮೆ, ಅದು ಅದ್ಯಚಿತ್ ಅಂದ್ರೆ ಇವತ್ತೂ ಕೂಡ, ನೂಚಿತ್ ಅನುಪಹತಮೇವ. ನೂಚಿತ್ ಅಂದ್ರೆ ಅನುಪಹತ, ನೀನು ಮಾಡಿದ ಆ ಸಾಹಸ, ನೀನು ಮಾಡಿದ ಆ ಮಹಾಕರ್ಮ, ಲೋಕೋಪಕಾರಕವಾದಂಥ ಕರ್ಮ, ಲೋಕಾನುಗ್ರಹಕಾರಕವಾದಂಥ ಕರ್ಮ ಇವತ್ತೂ ಕೂಡ ಮುಂದುವರೆದಂತೆಯೇ ಯಾವುದೇ ಕ್ಷಯ ಇಲ್ಲದೆ ಮುಂದುವರೆದಿದೆ. ನೂಚಿತ್ ಅನ್ನುವುದಕ್ಕೆ ಅನುಪಹತವಾಗಿ, ಧಕ್ಕೆ ಇಲ್ಲದೆ, ಪ್ರಾಣಿಗಳಿಗೆ ಸುಖಕರವಾಗಿದೆ ಅಂತ ಹೀಗೆ ನೂಚಿತ್ ಅನ್ನುವ ಶಬ್ದಕ್ಕೆ ಅನುಪಹತ, ಧಕ್ಕೆ ಇಲ್ಲದ್ದು ಅಂತ ಅರ್ಥವನ್ನ ರಘುನಾಥ ತೀರ್ಥರು ಅಭಿಪ್ರಾಯಪಟ್ಟಂತೆ ಕಾಣಿಸ್ತದೆ. ಪ್ರಾಣಿಗಳಿಗೆ ಸುಖಕರವಾಗಿದೆ. ಶಂಭು ಅನ್ನೋ ಶಬ್ದದಿಂದಲೂ ಕೂಡ, ಸಹಸ್ರನಾಮದ ಶಂಭು ಅನ್ನೋ ಶಬ್ದದಿಂದಲೂ ಕೂಡ, ಶಂ ಅಂದ್ರೆ ಸುಖ, ಆ ಸುಖವನ್ನ ಭಾವೇತಿ ಅಂದ್ರೆ ಕೊಡುವಂಥವನು ಈ ಭಗವಂತ. ಈ ಮಂತ್ರದಲ್ಲಿಯೂ ಕೂಡ ನೀನು ಮಾಡಿದ ಕರ್ಮ ಎಂಬುದು, ನೀನು ಮಾಡಿದ ಸಾಹಸ ಅನ್ನುವುದು ನಮಗೆಲ್ಲರಿಗೂ ಕೂಡ ಸುಖದಾಯಕವಾಗಿದೆ ಅಂತ ಆ ಭಗವಂತನನ್ನು ಸ್ತುತಿಸಿದಂತೆ ನಮಗಿಲ್ಲಿ ಗೊತ್ತಾಗ್ತದೆ. ಇದೇ ಮಂತ್ರಕ್ಕೆ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡ್ತಾರೆ, ಅವರ ಬೃಹತಿ ಮಂತ್ರ ಯಾವುದು ಅಂತ ಅನ್ನೋದನ್ನು ನೋಡೋಣ. ಅದ್ಯಾಚಿನ್ನೋಚಿತ್ ತದಪೋ ನದೀನಾಂ ನದಂಬ ಓದತೀನಾಂ ಯದಾಭ್ಯೋ ರದೋ ಗಾತುಮಿಂದ್ರ ನದಯ್ಯೋ ಯುವತೀನಾಂ ಅನ್ನುವುದು ರಘುನಾಥ ತೀರ್ಥರು ತೋರಿಸಿದಂಥ ಮಂತ್ರ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ತಿಂವೋ ಅಜ್ಞಾನಾಂ ತ್ವಯಾ ದೃಢಾನಿ ಸುಕ್ರತೋ ರಜಾಂಸಿ ಧೇನೂನಾಂ ವಿಶುದ್ಧ ಸೋಂ ಸತ್ಯಮಿತ್ತನ್ವಾ ವಾಂ ಅನ್ಯೋ ಅಸ್ತಿ ನದಂ ಅನ್ನುವುದು 36 ಅಕ್ಷರಗಳಿಂದ ಕೂಡಿದಂಥ ಬೃಹತಿ ಮಂತ್ರ, ಶಂಭು ಅನ್ನೋ ಶಬ್ದಕ್ಕೆ. ಅಲ್ಲಿ ತಿಂವೋ ಅಂತಲೇ ಮಂತ್ರ ಪ್ರಾರಂಭ ಕಟ್ಟಿದೆ. ಪತಿಂ ಅಂತ ಶಬ್ದ, ಪತಿಂ ಎಂಬ ಶಬ್ದದಲ್ಲಿ ಪಕಾರ ಅನ್ನುವುದು ಮೊದಲನೇ ಪ ಅನ್ನುವ ಅಕ್ಷರ ಹಿಂದಿನ ಸ್ವಯಂಭೂ ಅನ್ನುವ ಮಂತ್ರದಲ್ಲಿ ಸೇರಿ ಹೋಗಿದೆ.
ಇಲ್ಲಿ ತಿಂಬೋ ಅಂತ ಹೀಗೆ ಮುಂದೆ ಸೇರ್ಕೊಂಡಿದೆ. ಸುಖರೂಪನಾದ ವಾಯುವನ್ನು ಮುನ್ನಡೆಸ್ತಾನೆ, ಮತ್ತೆ ಭೂಮಿಯನ್ನ ನೀರಿನ ಮೇಲೆ ಇಡ್ತಾನೆ. ನೀರಿನ ಮೇಲೆ ಅಂತಲ್ಲ, ಮುಳುಗಿ ಹೋಗಿದ್ದ ಭೂಮಿಯನ್ನಾದರೂ ಎತ್ತಿ ಹಿಡಿತಾನೆ. ಶಾಯಯತಿ ಭುವಮಿತಿವ, ಭೂಮಿಯನ್ನ ತನ್ನ ಕಕ್ಷೆಯಲ್ಲಿ ಇಡ್ತಾನೆ. ನೀರಿನಲ್ಲಿ ಇಡ್ತಾನೆ ಅಂತಾನೆ ಅರ್ಥವನ್ನು ಭಗವಂತರಾಯರು ಬರೆದಿದ್ದಾರೆ. ಮತ್ತೆ ಶ ಅಂದ್ರೆ ಸುಖ, ಸುಖ ಮೊದಲಾದ ಗುಣಗಳಿಂದ ಕೂಡಿದವನು ಅನ್ನೋ ಅರ್ಥವನ್ನು ಕೂಡ ಅವರು ಹೇಳ್ತಾರೆ. ಶ ಅಂದ್ರೆ ಸುಖ, ಸ ಅಂದ್ರೆ ಸಮಾನ. ಆ ಸಮಾನನಾದಂಥ ಪುರುಷನನ್ನ ಇವನು ಹರತಿ ಇಲ್ಲದಂತೆ ಮಾಡ್ತಾನೆ. ಆದ್ರಿಂದ ಆ ಶಂಹ ಎಂಬಲ್ಲಿ ಶ ಅಂದ್ರೆ ಸಮಾನ ಅಂತ ಅರ್ಥ. ಭ ಅನ್ನುವ ಭ ಎಲ್ಲಿಂದ ಬಂತು, ಭಕಾರ ಎಲ್ಲಿಂದ ಬಂತು? ಮೂಲದಲ್ಲಿ ಹರಧಾತುವನ್ನು ಹೇಳಿದ್ದಾರೆ ಇವರು. ಹರತಿ ಅಂದ್ರೆ ಇಲ್ಲದಂತೆ ಮಾಡ್ತಾನೆ. ತನಗೆ ಸಮಾನನಾದವರು ಯಾರನ್ನು ಕೂಡ ಈತ ವಲ್ಲ, ಇವನಿಗೆ ಸಮಾನನಾದವರು ಇಲ್ಲ ಅಂತ ಅರ್ಥ ಇದೆ. ಸಮಾನನಾದವನನ್ನ ಹರತಿ ಅಂತ ಆದ್ರೆ ಹರಧಾತು ಆಯಿತು. ಅದಕ್ಕೆ ಭ ಹೇಗೆ ಬಂತು ಅಂದ್ರೆ ಆ ಹಕಾರಕ್ಕೆ ಭಕಾರ ಬರ್ತದೆ. ಗೃಹ್ಣಾಮಿ ಇತ್ಯಾದಿ ಕಡೆಗಳಿಗೆ ಗೃಭ್ಣಾಮಿ ಆಗ್ತದಲ್ಲ, ವೇದದಲ್ಲಿ ಆ ಥರ ಆಗ್ತದೆ. ಅದನ್ನು ಹಿಂದೆ ನೋಡಿದ್ದೇವೆ. ರಘುನಾಥರಾಯರು ಹೇಳುವ ಬೃಹತಿ ಮಂತ್ರಕ್ಕೂ ಭಗವಂತರಾಯರು ಹೇಳುವ ಬೃಹತಿ ಮಂತ್ರಕ್ಕೂ ಹೀಗೆ ವ್ಯತ್ಯಾಸ ಇದೆ, ಅದನ್ನು ಗಮನಿಸಿದ್ದೇವೆ. ಆದರೂ ಈ ಅರದಹ ಗಾತುಮಿಂದ್ರ ಅದ್ಯಾಚಿನ್ನೋಚಿತ್ ತದಪೋ ನದೀನಾಂ ಯದಾಭ್ಯೋ ಅರದೋ ಗಾತುಮಿಂದ್ರ ಅಂತೇನು ಮಂತ್ರ ಇದೆಯಲ್ಲ, ಆ ಮಂತ್ರಕ್ಕೆ ಭಗವಂತರಾಯರು ಏನು ಅರ್ಥ ಬರೆದಿದ್ದಾರೆ? ಅದು ಶಂಭು ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದಲ್ಲ, ಸ್ವಯಂಭೂ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಅದು ಹೊರಟೋಗಿದೆ. ಆದರೂ ಅವ್ರು ಏನು ಅರ್ಥ ಬರೆದಿದ್ದಾರೆ ಅಂದ್ರೆ, ಈ ಪ್ರಜೆಗಳಿಗಾಗಿ ನದಿಗಳ ನೀರನ್ನ ನೀನು ಹರಿಯುವಂತೆ ಮಾಡಿದೆ. ಗಾತು ಅನ್ನೋ ಶಬ್ದಕ್ಕೆ ಇವರಿಬ್ಬರಿಗೂ ಕೂಡ ಮಾಡಿದಂತಹ ಅರ್ಥ ಬೇರೆ ಬೇರೆ ಇದೆ. ಗಾತು ಅನ್ನುವ ಶಬ್ದಕ್ಕೆ ಮಾರ್ಗ ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ರೆ, ಗಾತು ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥವನ್ನ ಭಗವಂತರಾಯರು ಹೇಳ್ತಾರೆ. ಭೂಮಿ ಪೂಷಾ ಗಾತುರ್ ಗೋತ್ರ ಅಂತ ಭೂಮಿಯ ಪರ್ಯಾಯ ಪದಗಳಲ್ಲಿ ಗಾತು ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ಆ ಭೂಮಿಯನ್ನ ನೀನು ಅರದಹ, ಭೂಮಿಯ ಮೇಲೆ ಗೆರೆಗಳನ್ನು ನೀನು ಹಾಕಿದ್ದಿ. ಅಂದ್ರೆ ಗೆರೆ ಅಂದ್ರೆ ಮಾರ್ಗ ಅಂತ ಅರ್ಥ. ನದಿಗಳ ಪ್ರವಾಹ ಹರಿಯುವುದಕ್ಕಾಗಿ ನೀನು ಮಾರ್ಗಗಳನ್ನು ತೋರಿಸಿದ್ದೆ. ಅದ್ಯಚಿತ್ ನೂಚಿತ್ ಅಂತ ಎರಡಿದೆ ಅಲ್ಲಿ. ಅದ್ಯಚಿತ್ ಅಂದ್ರೆ ಅಸ್ಮಿನ್ ದಿನೇ ಅಪಿ, ನೂಚಿತ್ ಅಂದ್ರೆ ಅಸ್ಮಿನ್ ಕ್ಷಣೇ ಅಪಿ, ಇಂದು ಇವತ್ತಿಗೂ ಕೂಡ ಅಂತ ಅರ್ಥ. ನೂಚಿತ್ ಅನ್ನುವುದಕ್ಕೆ ಅನುಪಹತ, ಧಕ್ಕೆ ಇಲ್ಲದ್ದು ಅಂತ ಅರ್ಥವನ್ನು ರಘುನಾಥರಾಯರು ಹೇಳಿದಂತೆ ಕಾಣಿಸ್ತದೆ, ರಘುನಾಥ ತೀರ್ಥರು. ಭಗವಂತರಾಯರು ನೂಚಿತ್ ಅಂದ್ರೆ ಇವತ್ತಿಗೂ ಕೂಡ ಅನ್ನೋ ಅರ್ಥವನ್ನು ಹೇಳ್ತಾರೆ. ನೂಚಿತ್ ಅಂದ್ರೆ ಪುರಾ ಅಪಿ, ಹಿಂದೆ ಕೂಡ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ. ಈ ಬೃಹತಿ ಮಂತ್ರಕ್ಕೆ ಇಡಿಯಾಗಿ ಭಗವಂತರಾಯರ ಅರ್ಥ ಬರೆದಿಲ್ಲ. ಆದರೆ ಕೆಲವು ಮೂಲ ಮಂತ್ರಗಳಿಗೆ ಅವರೇನು ಅರ್ಥ ಬರೆದಿದ್ದಾರಲ್ಲ, ಅದರಲ್ಲಿ ಭಗವಂತನ ಪರವಾಗಿ, ವಾಯು ಪರವಾಗಿ ಮತ್ತೆ ಇಂದ್ರ ಪರವಾಗಿ ಅರ್ಥ ಬರೆದಿರ್ತಾರೆ. ಆದರೆ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಅರದೋ ಗಾತುಮಿಂದ್ರ ಗಾತುಂ ಅನ್ನೋ ಈ ಮಂತ್ರಕ್ಕೆ ಭಗವಂತರಾಯರು ಭಗವಂತನ ಪರವಾಗಿ, ಅಧ್ಯಾತ್ಮದ ಪರವಾಗಿ ಅರ್ಥಗಳನ್ನೇನು ಬರೆದಿಲ್ಲ. ನದಿಯ ಪ್ರವಾಹಕ್ಕಾಗಿ ಭೂಮಿಯ ಮೇಲೆ ನೀನು ಗೆರೆಗಳನ್ನೆಳೆದೆ ಅಂತಿಷ್ಟೇ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಮುಂದಿನ ಕೆಲವು ಮಂತ್ರಗಳಿಗೆ ಅಧ್ಯಾತ್ಮಪರವಾದ ಅರ್ಥವನ್ನು ಅವರು ಮಾಡ್ತಾರೆ. ಅಧ್ಯಾತ್ಮಪರವಾದ ಅರ್ಥವನ್ನು ಅವರು ಇಲ್ಲಿ ತೋರಿಸಿಕೊಳ್ಳಲಿಲ್ಲ. ಹಾಗಾಗಿ ಈ ಮಂತ್ರಕ್ಕೆ ಅಧ್ಯಾತ್ಮಪರವಾದ ಅರ್ಥವನ್ನು, ಅದರಲ್ಲಿಯೂ ಇಡೀ ಬೃಹತಿ ಛಂದಸ್ಸಿನಲ್ಲಿ ಸಂಪಾದಿತವಾದ ಮಂತ್ರಕ್ಕೆ ರಘುನಾಥ ತೀರ್ಥರು ಯಾವ ರೀತಿಯಲ್ಲಿ ಅದನ್ನು ಸಂಪಾದನೆ ಮಾಡಿದ್ದಾರೋ ಆ ಮಂತ್ರಕ್ಕೆ ಅಧ್ಯಾತ್ಮಪರವಾದ ಅರ್ಥವನ್ನು ಈಗ ನೋಡೋಣ. ಹೀಗೆ ನನಗೆ ಆ ಅಧ್ಯಾತ್ಮಪರವಾದ ಅರ್ಥ
ತೋರ್ತಾ ಇದೆ. ಅದನ್ನು ತಮ್ಮೆದುರಿಗೆ ಹೇಳ್ತೇನೆ. ಅದರ ಭಾವಾರ್ಥವನ್ನು ನೋಡೋಣ. ಸರ್ವೇಶ್ವರನಾದ ಭಗವಂತನೇ, ಈ ಎಲ್ಲ ದೇವತೆಗಳ ಪ್ರೀತಿಗಾಗಿ, ಲಕ್ಷ್ಮೀದೇವಿಯಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಕೂಡ ಅವರೆಲ್ಲರ ಪ್ರೀತಿಗಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂಥ ಸಾಧಕರು ಗಾನ ಮಾಡ್ತಾರೆ. ಗಾನ ಮಾಡುವುದು ಅಂದರೆ ವೇದಗಳನ್ನು ಪಠಿಸುವುದು, ಶಾಸ್ತ್ರಗಳನ್ನು ಪಠಿಸುವುದು. ಆ ಗಾನ ಮಾಡಲಿಕ್ಕೆ ಬೇಕಾದಂಥ ದಾರಿಯನ್ನ ನೀನೇ ತೋರಿಸಿದವನು. ನೀನು ತೋರಿದ ದಾರಿಯಲ್ಲೇ ಇಂದಿಗೂ ಕೂಡ, ಇವತ್ತಿಗೂ ಕೂಡ ಆ ಅಧ್ಯಯನ ಪರಂಪರ ಅನ್ನುವುದು ಮುಂದುವರೆದು ಬಂದಿದೆ. ಇದು ಆ ಮಂತ್ರದ ಒಂದು ತಾತ್ಪರ್ಯ, ಭಾವಾರ್ಥ. ಈ ಮಂತ್ರದಿಂದ ನಮಗೆ ಬೇಕಾದಂತಹ ಈ ಒಂದು ಭಾವಾರ್ಥ ಹೇಗೆ ಬರ್ತದೆ ಅಂತ ಅನ್ನೋದನ್ನ ಈ ಮುಂದೆ ಗಮನಿಸಿ ನೋಡೋಣ. ಇಂದ್ರ ಅಂತ ಆ ಮೂಲದಲ್ಲೇ ಶಬ್ದ ಇದೆ, ಹೇ ಇಂದ್ರ ಅಂತ ಹೇಳಿ. ಹೇ ಇಂದ್ರ, ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ. ಯದಾಭ್ಯ ಅನ್ನುವಲ್ಲಿ ಯತ್ ಅಂತಿದೆಯಲ್ಲ, ಯತ್ ಅಂದ್ರೆ ಯಾವ ಕಾರಣದಿಂದ. ಆಭ್ಯ ಅನ್ನುವ ಶಬ್ದಕ್ಕೆ ಈ ನದಿಗಳಿಗಾಗಿ, ನಾವು ಪ್ರತ್ಯಕ್ಷ ನೋಡುವಂಥ ಗಂಗೆ, ಯಮುನೆ ಮೊದಲಾದ ನದಿಗಳಿಗಾಗಿ ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಹೇಳಿದ್ದನ್ನು ನಾವು ನೋಡಿದ್ವಿ. ಆಭ್ಯ ಅನ್ನೋದಕ್ಕೆ ಈ ಎಲ್ಲ ದೇವತೆಗಳು, ನಮ್ಮ ಶರೀರದಲ್ಲಿದ್ದು ನಮ್ಮೆಲ್ಲ ತತ್ವಗಳನ್ನು ಪ್ರೇರಿಸುವಂತಹ ತತ್ವಾಭಿಮಾನಿ ದೇವತೆಗಳೇನಿದ್ದಾರಲ್ಲ, ಆ ದೇವತೆಗಳ ಪ್ರೀತ್ಯರ್ಥವಾಗಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಆಭ್ಯ ಅಂದ್ರೆ ಇವರಿಗಾಗಿ ಅಂತ ಅರ್ಥ. ಇವರು ಅಂದ್ರೆ ಯಾರು? ನಮ್ಮ ಸಮೀಪದಲ್ಲಿರುವಂಥವ್ರು, ನಮ್ಮ ಶರೀರದ ಒಳಗೆ ಇರುವಂತಹ ದೇವತೆಗಳೇನಿದ್ದಾರೆ ಅವರನ್ನೇ ಆಭ್ಯ ಅಂತ ಹೇಳಿದ್ದು. ಆ ಎಲ್ಲ ದೇವತೆಗಳ ಪ್ರೀತ್ಯರ್ಥವಾಗಿ ಗಾತುಂ ಅಂತ ಶಬ್ದ ಇದೆಯಲ್ಲ, ಗಾತುಂ ಅನ್ನೋದಕ್ಕೆ ಭೂಮಿ ಅಂತ ಅರ್ಥವನ್ನು ಭಗವಂತರಾಯರು ಹೇಳಿದರು. ಗಾತುಂ ಅಂದ್ರೆ ಮಾರ್ಗ ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದರು. ಅದಲ್ಲದೆ ಹೀಗೂ ಒಂದು ಅರ್ಥ ನನಗೆ ಕಾಣಿಸ್ತಿದೆ. ಗಾತುಂ ಅಂದ್ರೆ ಗಾನ ಮಾಡಲು ಅಂತ ಅರ್ಥ. ನಮ್ಗೆಲ್ಲ ಕಡೆ ಬೇರೆ ಕಡೆ ನೋಡಿ ಗೊತ್ತಿದ್ದೇ ಇರ್ತದೆ. ಪಠಿತುಂ ಓದಲು, ಗಂತುಂ ಹೋಗಲು, ಪಾತುಂ ಕುಡಿಯಲು. ಹಾಗೆ ಗಾತುಂ ಅಂದ್ರೆ ಹಾಡಲು, ಗಾನ ಮಾಡಲು. ಯಾತಕ್ಕಾಗಿ ಗಾನ ಮಾಡುವುದು? ದೇವತೆಗಳ ಪ್ರೀತ್ಯರ್ಥವಾಗಿ ಗಾನ ಮಾಡುವುದು, ಶಾಸ್ತ್ರಗಳನ್ನು ಪಠಿಸುವುದು, ಅಧ್ಯಯನ ಮಾಡುವುದು ಅಂತಾನೆ ಅರ್ಥ. ಅದಕ್ಕಾಗಿ ವಹ ನಿಮ್ಮ, ಓದತೀನಾಂ ಯೋ ಯುವತೀನಾಂ ಶ್ರುತೀನಾಂ ನದಂ ನದಂ. ವಹ ನೀನು ನಿನ್ನ ಅನೇಕ ರೂಪಗಳಿಂದ, ಅದರ ಬಹುವಚನ ಇತ್ಯಾದಿಗಳ ಅರ್ಥ ಏನು ಅಂತ ಅನ್ನೋದನ್ನು ಈ ಹಿಂದೆನೇ ಹೇಳಿದ್ದೆ. ನೀನು ನಿನ್ನ ಅನೇಕ ದತ್ತ ಕಪಿಲಾದಿ ರೂಪಗಳಿಂದ ಬೆಳಕಿಗೆ ತಂದಂಥ ಓದತೀನಾಂ ನಮ್ಮ ಮನಮುಟ್ಟುವಂಥ, ಯೋ ಯುವತೀನಾಂ ನಿತ್ಯ ನೂತನವಾದಂತಹ ಶಾಸ್ತ್ರಗಳ ನದ ಪಾಠಕ, ನದಂ ನದಂ ಪ್ರತಿಯೊಬ್ಬ ಪಾಠಕ, ನಮ್ಮಂಥ ಸಾಮಾನ್ಯ ಪಾಠಕರೂ ಕೂಡ ಅವರನ್ನು ಕುರಿತು, ಅವರ ಉದ್ದೇಶಕ್ಕಾಗಿ ಪಾಠ ಮಾಡಬೇಕಾದವರು ನಾವು, ವೇದಗಳನ್ನು ಅಧ್ಯಯನ ಮಾಡಬೇಕಾದವರು ನಾವು, ಎಲ್ಲ ದೇವತೆಗಳ ಪ್ರೀತ್ಯರ್ಥವಾಗಿ, ಭಗವಂತನ, ಲಕ್ಷ್ಮೀದೇವಿಯ ಮತ್ತು ಉಳಿದೆಲ್ಲ ದೇವತೆಗಳ ಪ್ರೀತ್ಯರ್ಥವಾಗಿ ಪಾಠ ಮಾಡಬೇಕಾದವರು, ವೇದಗಳನ್ನು ಅರ್ಥ ಮಾಡಿಕೊಂಡು ಓದಬೇಕಾದವರು ನಾವು. ನಮಗಾಗಿ ಅರದಹ, ರಥ ವಿಲೇಖನೆ ಅಂತ ಧಾತು, ಒಂದು ಗೆರೆಯನ್ನು ಎಳೆಯುವುದು, ಒಂದು ಹಾಳೆಯ ಮೇಲೆ ಗೆರೆಯನ್ನು ಎಳೆಯುವುದು. ಅದರಂತೆ ಭಗವಂತನು ಕೂಡ ಗೆರೆಯನ್ನು ಎಳೆಯುವುದು ಅಂತಂದ್ರೆ ನಿಖರವಾದ ಒಂದು ಮಾರ್ಗವನ್ನು ತೋರಿಸುವುದು ಅಂತ ಅರ್ಥ. ವೇದಗಳ, ಮಹಾಭಾರತಾದಿಗಳ ಶುದ್ಧ ಪಾಠ ಏನು ಅನ್ನುವುದನ್ನು ತೋರಿಸಿದ. ಅದಲ್ಲದೆ ಅದಕ್ಕೆ ಶುದ್ಧವಾದಂತಹ ಅರ್ಥ ಏನು ಅಂತ ಅನ್ನೋದನ್ನು ಕೂಡ ಇದೇ ಭಗವಂತನೇ ತೋರಿಸಿದ. ಅರದಹ ಮಾರ್ಗಂ ಪ್ರಾದರ್ಶಯ, ನೀನು ಅಂಥ ಮಾರ್ಗವೊಂದನ್ನು ತೋರಿಸಿದೆ. ಯಾವ ಕಾರಣದಿಂದ ನೀನಿಷ್ಟೆಲ್ಲ ಮಾಡಿದ್ದೀಯೋ ತತ್, ನಿನ್ನ ಆ ಪ್ರಯತ್ನದಿಂದಾಗಿ, ನಿನ್ನ ಆ ಅನುಗ್ರಹದಿಂದಾಗಿ. ನದೀನಾಂ, ನದಿಗಳು ಅಂತ ಬಂತಿಲ್ಲಿ. ನದಿಗಳು ಅಂತಂದ್ರೆ ಕೇವಲ
ಗಂಗೆ ಯಮುನೆ ಮೊದಲಾದ ನದಿಗಳು ಅಂತ ಅರ್ಥ ಮಾಡಿಕೊಳ್ಳುವುದು ಬೇಡ. ನದಿ ಅಂತಂದ್ರೆ ವೇದಗಳೆಂಬ ನದಿಗಳು ಅಂತ ಅರ್ಥ ಮಾಡಿಕೊಳ್ಳೋಣ. ವೇದಗಳು ಅಥವಾ ಶಾಸ್ತ್ರಗಳೆಂಬ ನದಿಗಳು. ಅನೇಕ ಕಡೆ ತವ ವೇದ ನದೀಹಿ ವಿಗಾಶ್ಯ ಭೂಯಃ ಸಮಯಾಂಬೋಧಿಷು ಕುರುವತೋ ವಿಹಾರಂ ಅಂತ ಮಧ್ವವಿಜಯ ಮೊದಲಾದ ಗ್ರಂಥಗಳಲ್ಲಿ ವೇದಗಳೆಂಬ ನದಿಗಳಲ್ಲಿ ವಿಹಾರ ಮಾಡಿ ಬೇರೆ ಬೇರೆ ದರ್ಶನಗಳೆಂಬ ಸಮುದ್ರಗಳಲ್ಲಿ ಸಂಚರಿಸುವವನು ಅಂತ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಅದರಿಂದ ನದಿಗಳು ಅಂದರೆ ವೇದಗಳೇ. ಯಾಕೆ ನದಿಗಳು ವೇದಗಳು ಅಂತಂದ್ರೆ, ನದಿ ಅಂದರೆ ಶಬ್ದವನ್ನು ಮಾಡುವಂಥದ್ದು. ಯಾವುದೇ ನದಿ ಆದರೂ ಶಬ್ದ ಮಾಡ್ತಾ ಹರಿತಿರ್ತದೆ, ನಮಗೆ ಗೊತ್ತಿದೆ. ಅದರಂತೆ ವೇದಗಳು ಕೂಡ ಶಬ್ದ ಮಾಡ್ತಾ ಇರ್ತವೆ, ನದಿಗಳು ಶಬ್ದ ಮಾಡ್ತವೆ. ವೇದಗಳು ಶಬ್ದ ರೂಪಗಳಾಗಿವೆ. ಅಂಥ ನದೀನಾಮ್ ಅಂದರೆ ವೇದಗಳ, ಅಪಹ ಅವುಗಳ ಪ್ರವಾಹ. ನದಿಯ ನೀರು ಅಂದರೆ ನದಿಯ ಪ್ರವಾಹ ಅಥವಾ ವೇದದ ಪರಂಪರೆ ಅಂತ ಅರ್ಥ, ಅಧ್ಯಯನ ಪರಂಪರೆ. ಅದಲ್ಲದೆ ಹೋದ್ರೆ ಅಪಹ ಅನ್ನೋ ಶಬ್ದಕ್ಕೆ ಕರ್ಮ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇನಿಲ್ಲ. ನದೀನಾಂ ಅಪಹ ಅಂತಂದ್ರೆ ವೇದೋಕ್ತವಾದ ಕರ್ಮಗಳು ಅಂತ ಅರ್ಥವೂ ಕೂಡ ಆಗಬಹುದು. ಹೀಗೆ ಆ ವೇದದಲ್ಲಿ ತೋರಿಸಲ್ಪಟ್ಟಂತಹ ಅಪಹ ಅಂದ್ರೆ ಕರ್ಮಗಳು. ಆ ಕರ್ಮಗಳು ಇವತ್ತಿಗೂ ಕೂಡ ಅದ್ಯಾಪೆ, ಇವತ್ತಿಗೂ ಕೂಡ ನೂಚಿತ, ಇಂದಿಗೂ ಇವತ್ತಿಗೂ ಕೂಡ ಪ್ರವರ್ತಂತೆ, ನಡೆದು ಬಂದಿವೆ. ನೀನು ತೋರಿಸಿದ ಮಾರ್ಗದಲ್ಲಿಯೇ ಆ ವೇದ ಪಾಠಗಳು ಮತ್ತು ಅದರ ವ್ಯಾಖ್ಯಾನಗಳು ಕೂಡ ಬಂದಿವೆ ಅಂತ ಅದರ ಅರ್ಥ. ಶಂಭು ಅನ್ನುವ ಶಬ್ದದ, ಶಂಭು ಅನ್ನುವ ವಿಷ್ಣು ಸಹಸ್ರನಾಮದ ನಾಮ ಏನಿದೆಯಲ್ಲ, ಅದು ಈ ಒಂದು ಮಂತ್ರದಿಂದ ಹೇಗೆ ವಿವರಣವನ್ನು ಕಾಣುತ್ತದೆ ಅನ್ನೋದನ್ನು ನೋಡೋಣ. ಶಂಭು ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಅರ್ಥವನ್ನ ನಾನು ಹೀಗೆ ಗಮನಿಸಿ ಹೇಳಿದ್ದೆ. ಶಂ ಅಂದ್ರೆ ಶಾಸ್ತ್ರ. ಯಾಕೆಂದ್ರೆ ಈ ಶಬ್ದರತ್ನಾವಲಿ ಕೋಶ ಮತ್ತೆ ಹಲಾಯುಧ ಕೋಶ ಇತ್ಯಾದಿ ಕೋಶಗಳಿಗೆ ಅನುಸಾರವಾಗಿ ಶಂ ಅಂದ್ರೆ ಶಾಸ್ತ್ರ ಮತ್ತು ಶಸ್ತ್ರ ಎರಡಕ್ಕೂ ಕೂಡ ಹೇಳ್ತಾರೆ. ಅದರ ನಿಷ್ಪತ್ತಿ ಏನು ಅಂತ ಅವ್ರು ಹೇಳಲಿಲ್ಲ. ನಿಷ್ಪತ್ತಿಯನ್ನು ಹೀಗೆ ನಾವು ಊಹಿಸಬಹುದು. ಎರಡು ಧಾತುಗಳಿವೆ ಇವತ್ತು ನಮಗೆ ಉಪಲಬ್ಧ ಇವೆ. ಈ ಧಾತುಗಳು ಶಮ ಆಲೋಚನೆ ಅಂತ ಒಂದು ಧಾತು, ನಮ್ಮನ್ನ ಚಿಂತನೆಗೆ ತೊಡಗಿಸುವಂಥದ್ದು ಅಂತ. ಶಮ ಅಂದ್ರೆ ಚಿಂತಿಸುವುದು ಅಂತ ಅರ್ಥ. ಶಾಮಯಂತೆ ಜನಾಹ ಅನೇನ ತತ್ವಾನಿ ಇತಿ ಶಮಂ ಶಾಸ್ತ್ರಂ. ಎಲ್ಲಾ ಜನರು ಕೂಡ ಅನೇನ ಈ ಶಾಸ್ತ್ರದಿಂದಲೇ, ಶಾಸ್ತ್ರದ ಮಾರ್ಗದಿಂದಲೇ ತತ್ವಾನಿ ಶಾಮಯಂತೆ ತತ್ವಗಳನ್ನು ಆಲೋಚಿಸ್ತಾರೆ. ಶಾಸ್ತ್ರದ ಬೆಳಕಿನಲ್ಲೇ ತತ್ವಗಳ ಕುರಿತಾಗಿ ನಾವು ಮನನ ಮಾಡುವುದು. ಇದು ಶಮ ಆಲೋಚನೆ ಅಂತ ಒಂದು ಧಾತು. ಇನ್ನೊಂದು ಶಮು ಉಪಶಮೆ ಅಂತ ಧಾತು ಇದೆ. ಇದಕ್ಕೆ ಉಪಶಮ ಆಗುವುದು ಅಂದ್ರೆ ಪರಿಹಾರ ಕಾಣುವುದು ಅಂತ ಅರ್ಥ. ನಮ್ಮ ಸಂಶಯ ಮತ್ತು ವಿಪರ್ಯಯ ಅಂದ್ರೆ ಅಜ್ಞಾನ, ಇವೆಲ್ಲವನ್ನೂ ಕೂಡ ಪರಿಹರಿಸುವಂಥದ್ದು ಶಾಸ್ತ್ರವೇ. ಆದ್ರಿಂದ ಶಮಂ ಅಂದ್ರೆ ಶಾಸ್ತ್ರಂ, ಶಮಂ ಶಮೇ ಶಮಾನಿ ಅಂತ ಎರಡೂ ಕೂಡ ಆ ಶಮ ಅನ್ನುವ ಧಾತು ಕೇಳಿ ಬರ್ತದೆ. ಹೀಗೆ ಶಮಂ ಅಂದ್ರೆ ಶಾಸ್ತ್ರಂ, ಶಮಂ ಶಮೇ ಶಮಾನಿ ಅಂತ ನಪುಂಸಕಲಿಂಗದಲ್ಲಿ ಆ ಶಬ್ದ ನಿಷ್ಪನ್ನ ಆಗ್ತದೆ. ಅಂಥ ಶಾಸ್ತ್ರವನ್ನ, ನಮ್ಮ ಸಂಶಯ ಗೊಂದಲಗಳನ್ನ ಅಜ್ಞಾನಗಳನ್ನ ಪರಿಹರಿಸುವ ಶಾಸ್ತ್ರವನ್ನ, ನಮ್ಮನ್ನ ಚಿಂತನೆಗೆ ತೊಡಗಿಸುವಂತಹ ಶಾಸ್ತ್ರವನ್ನ ಭಾವಯತಿ ವ್ಯಾಖ್ಯಾನ ಮಾಡಿದವನು ಮತ್ತೆ ಆ ಶಾಸ್ತ್ರದ ಶುದ್ಧವಾದ ಪಾಠವೇ ಕಳೆದು ಹೋದಾಗ ವೇದವ್ಯಾಸಾದಿ ರೂಪಗಳಿಂದ ಅವತರಿಸಿ ಆ ಶುದ್ಧವಾದ ಪಾಠವನ್ನು ಕೊಟ್ಟವನು. ಹೀಗೆ ಶಮಂ ಭಾವಯತಿ ಇತಿ ಶಮಭುಹು. ಶಮ ಅಂತ ಅಕಾರಾಂತವಾದ ಶಬ್ದ ಇದೆ. ಅದು ಮುಂದೆ ಭೂ ಅಂತಂದ್ರೆ ಅದನ್ನ ಬೆಳಕಿಗೆ ತಂದವನು ಅಂತ ಅರ್ಥ. ಮೂರಕ್ಷರದ ಶಬ್ದ ಆಯಿತು ಶಮಭೂ ಅಂತ ಹೇಳಿ. ಶಮಭೂ ಅನ್ನುವುದೇ ಮುಂದೆ ಶಂಭು ಆಗಿದೆ.
ಶಮ ಎಂಬಲ್ಲಿ ಆ ಮ ಏನಿದೆ, ಮದಲ್ಲಿರುವಂತಹ ಆಕಾರ ಲೋಪ ಕಾಣ್ತದೆ, ಶಂ ಆಗ್ತದೆ, ಮತ್ತು ಭೂ ಇದೆ. ಅವೆರಡು ಸೇರಿಬಿಟ್ರೆ ಶಂಭು ಅಂತ 2 ಅಕ್ಷರದ ಶಬ್ದವಾಗಿ ಬದಲಾವಣೆ ಹೊಂದುತ್ತದೆ. ಅದು ಕೆಲದಕ್ಕೂ ಕೂಡ ಪ್ರಾಚೀನ ವ್ಯಾಕರಣದಲ್ಲಿ ವ್ಯವಸ್ಥೆ ಇದೆ. ನಾವು ಅದನ್ನು ನೋಡಿದ್ದೇವೆ ಈ ಹಿಂದೆ ಕೂಡ, ಮುಂದೆನೂ ಅದು ಬರೋದಿದೆ. ಆದಿತ್ಯ ಇತ್ಯಾದಿ ಶಬ್ದಗಳ ನಿಷ್ಪತ್ತಿ ಮುಂದೆ ಬರ್ತದೆ. ಅಲ್ಲಿ ಆದಿ ಅಂದರೆ ಜಗತ್ತಿಗೆ ಆದಿ ಆದವನು, ತ ಅಂದರೆ ಎಲ್ಲ ಕಡೆ ವ್ಯಾಪ್ತನಾದವನು, ಮತ್ತೆ ಯ ಅಂದರೆ ಜ್ಞಾನ ರೂಪ ಅಂತ ಅರ್ಥ. ಆದಿ ತಯ ಅಂತ 4 ಅಕ್ಷರದ ಶಬ್ದ ಆಗಬೇಕಾದದ್ದು. ತ ಅನ್ನುವಲ್ಲಿ ಅಕಾರ ಲೋಪ ಆಗಿ ಕೇವಲ ವ್ಯಂಜನಾಕ್ಷರಗಳದು. ಆದಿತ್ ಯ ಆದಿತ್ಯ ಅಂತ 3 ಅಕ್ಷರದ ಶಬ್ದ ಆಗುವುದೆಲ್ಲ ಮುಂದೆ ಕಂಡಿದೆ. ಅದರಂತೂ ಇಲ್ಲೂ ಕೂಡ ಶಮಭೂ ಅಂತ ಆಗಬೇಕಾದದ್ದು ಶಂಭು ಅಂತ ಈಗ ರೂಪವನ್ನು ಕಂಡಿದೆ ಅಂತ ಅದರ ಅರ್ಥ. ಶಬ್ದರತ್ನಾವಲಿ ಮತ್ತು ಹಲಾಯುಧ ಕೋಶ ಇತ್ಯಾದಿ ಕಡೆಗಳಲ್ಲಿ ಶಂ ಅಂದ್ರೆ ಶಾಸ್ತ್ರ ಅಂತಿದೆ. ಅದರಲ್ಲಿ ನಿಷ್ಪತ್ತಿ ಅವರು ತೋರಿಸಿರಲಿಲ್ಲ. ಆ ನಿಷ್ಪತ್ತಿಯನ್ನು ಹೀಗೆ ಆಲೋಚನೆ ಮಾಡಿ ನಾನು ಅದನ್ನು ಇಲ್ಲಿ ಹೊಂದಿಸಿಕೊಂಡಿದ್ದೇನೆ. ಶಾಸ್ತ್ರವನ್ನ ಬೆಳಕಿಗೆ ತಂದು ಅದನ್ನು ವ್ಯಾಖ್ಯಾನ ಮಾಡಿದವನು ಅನ್ನೋ ಅರ್ಥವನ್ನು ಶಂಭು ಶಬ್ದ ಹೇಳ್ತದೆ. ಅದೇ ಅರ್ಥವನ್ನ ಈ ವೇದ ಮಂತ್ರವು ಕೂಡ ಹೇಳ್ತದೆ. ಈ ಎಲ್ಲ ಸಾಧಕರಾದವರು ಕೂಡ ದೇವತೆಗಳ ಪ್ರೀತ್ಯರ್ಥವಾಗಿ ಏನು ಗಾನ ಮಾಡಬೇಕಾಗಿದೆ, ಆ ಗಾನ ಮಾಡಲಿಕ್ಕೆ ಬೇಕಾದಂತಹ ಮಾರ್ಗವನ್ನ, ಶಾಸ್ತ್ರಗಳನ್ನು ಪಠಿಸುವ ಮಾರ್ಗ, ಅದನ್ನು ವ್ಯಾಖ್ಯಾನಿಸುವ ಮಾರ್ಗವನ್ನ ತೋರಿಸಿಕೊಟ್ಟವನು ನೀನು. ಅರದಹ ಅಂತಂದ್ರೆ ಅದನ್ನ ಆ ಮಾರ್ಗವನ್ನ ಎಳೆದು ತೋರಿಸಿದವನು, ಗೆರೆ ಎಳೆಯೋದು ಅಂತ ಅರ್ಥ. ರಥ ವಿಲೇಖನೆ ಅಂತ ಮಾರ್ಗವನ್ನು ತೋರಿಸಿಕೊಟ್ಟವನು ನೀನು. ಆ ಮಾರ್ಗ ಇವತ್ತಿಗೂ ಕೂಡ, ಇಂದೂ ಕೂಡ ಮುನ್ನಡೆದಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಈ ಮಂತ್ರಕ್ಕೆ ಅಧ್ಯಾತ್ಮಪರವಾದಂತಹ ಅರ್ಥ ನನಗೆ ತೋಚಿದ್ದು. ಈ ಶಂಭು ಶಬ್ದದ ಕೆಲವು ಉಲ್ಲೇಖಗಳು ಎಲ್ಲೆಲ್ಲಿ ಕಾಣ್ತವೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ ಅಂತ ಗೀತಾ 13ನೇ ಅಧ್ಯಾಯ 29ನೇ ಶ್ಲೋಕ. ಜೀವರಿಗಾಗುವಂತಹ ಸುಖ ದುಃಖ ಇತ್ಯಾದಿಗಳ ಭೋಗಕ್ಕೆಲ್ಲ ಭಗವಂತನೇ ಕಾರಣ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಜೀವಸ್ಯ ಸುಖ ದುಃಖಾನಾಂ ಭೋಗಶಕ್ತಿ ಪ್ರದಃ ಸದಾ ಪರಮೋ ವಿಷ್ಣು. ಸುಖರೂಪನಾದ್ರಿಂದ ಅವನನ್ನು ಶಂ ಅಂತ ಹೇಳ್ತಾರೆ. ಭಾತಿ ಅಂದ್ರೆ ಜ್ಞಾನವನ್ನು ತಿಳ್ಕೋತಾನೆ ಅಂತ ಅರ್ಥ. ಹೀಗೆ ಸುಖರೂಪನೂ ಜ್ಞಾನರೂಪನೂ ಆದ್ರಿಂದ ಅವನೇ ಶಂಭು. ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಯಂ ವಿಶ್ವಶಂಭುವಂ. ಶಂಭುವಂ ಅಂತ ಅಲ್ಲಿ 3 ಅಕ್ಷರದ ಶಬ್ದ ಇದೆ, ಶಂಭುವಂ ಅಂತ. ಶಂಭೂ ಶಂಭೂಹು ಶಂಭುವೌ ಶಂಭುವಃ, ಶಂಭುವಂ ಅಂತ ದ್ವಿತೀಯ ವಿಭಕ್ತಿ ಏಕವಚನ. ಇಲ್ಲಿ ನಾವು ನೋಡ್ತಿರೋದು ಶಂಭು ಶಂಭು ಶಂಭವ ಅಂತ ಉಕಾರಾಂತವಾದ ಶಬ್ದ. ಯೇಷೋಸ್ಯ ಪರಮಾನಂದ ಏತಸ್ಯೈವ ಆನಂದಸ್ಯ ಭೂತಾನಿ ಮಾತ್ರಾಮುಪಜೀವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಾತು. ಅವನು ಮಹಾ ಆನಂದವುಳ್ಳವನು ಭಗವಂತ. ಅವನ ಆನಂದದ ಒಂದು ತುಣುಕಿಗೆ ಸದೃಶವಾದ ಆನಂದವನ್ನೇ ಈ ಎಲ್ಲ ಜೀವರು ಕೂಡ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ಆತ ಶಂಭು ಅಂತ ಹೀಗರ್ಥ. ಮುಕ್ತಾಹ ಬ್ರಹ್ಮಾದಯ ಅಷ್ಟಂತೆ ತಾರತಮ್ಯೇನ ನಿತ್ಯದ. ಅವನ ಆನಂದ ಒಂದು ಸಿಂಧು ಆದರೆ ಅದರ ಒಂದು ಬಿಂದುವನ್ನು ಎಲ್ಲ ಮುಕ್ತರಾದ ಜೀವರು ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅನುಭವಿಸ್ತಾರೆ ಅಂತ ಅರ್ಥ. ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರದಲ್ಲಿ ಈ ಶಂಭು ಅನ್ನುವ ಶಬ್ದಕ್ಕೆ ಸುಖ ಭೂಮಿ, ಭೂ ಅಂದ್ರೆ ಭೂಮಿ ಅಂತ ಅರ್ಥ, ಶ ಅಂದ್ರೆ ಸುಖ, ಸುಖದ ನೆಲೆ ಅಂತ ಅರ್ಥ ವರ್ಣನೆ ಮಾಡಿದ್ದಾರೆ. ಮತ್ತೆ ಇನ್ನು ಬೇರೆ ಬೇರೆ ಅರ್ಥಗಳು ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ಭಕ್ತರಿಗೆ ಸುಖವನ್ನು ಕೊಡುವಂಥವನು. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ, ವಿಶಿಷ್ಟಾದ್ವೈತದ ವ್ಯಾಖ್ಯಾನದಲ್ಲಿ
ಸೌಂದರ್ಯಾದಿ ಗುಣಾನಾಂ ಯೋ ಹ್ಯಾವಿಷ್ಕಾರೇಣ ಶಂ ಸುಖಂ ಪುಂಸಾಂ ಸಮ್ಯಕ್ ಭಾವಯತಿ ಸ ಶಂಭು ಪರಿಕೀರ್ತಿತೆ. ಭಗವಂತ ತನ್ನ ಅದ್ಭುತವಾದ ಸ್ವರೂಪವನ್ನು ಎಲ್ಲಾ ಜೀವರಿಗೂ ಕೂಡ ತೋರಿಸ್ತಾನೆ. ತನ್ನ ಭಕ್ತರಾದವರಿಗೆ ತನ್ನ ಕಲ್ಯಾಣ ಗುಣ ಪೂರ್ಣವಾದಂತಹ ವಿಗ್ರಹವನ್ನ ಎಲ್ಲಿಗೂ ಕೂಡ ತೋರಿಸಿ, ಅಂತ ಭಗವಂತನ ಆ ದಿವ್ಯ ಸ್ವರೂಪವನ್ನು ನೋಡಿದಾಗ ನೋಡಿದಂಥ ವ್ಯಕ್ತಿಗೆ ಮಹಾ ಆನಂದ. ಅದಕ್ಕಾಗಿ ಅವನನ್ನ ಶಂಭು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಶಂ ಸುಖಂ ಭಾವಯತಿ ಇತಿ ಶಂಭು ಅಂತ ಅರ್ಥ ಇದೆ. ಈಗಾಗಲೇ ನಾವು ನೋಡಿದಂತಹ ಅರ್ಥವೇ ಅದು. ನಾವು ನೋಡಿದಂತಹ ಈ ಅರ್ಥ ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಬಹಳ ಹಿಂದೆನೇ ವರ್ಣಿತವಾದಂತಹ ಅರ್ಥ. ವ್ಯಾಖ್ಯಾನವನ್ನು ನಾವು ಈಗ ನೋಡ್ತಾ ಇದ್ದೇವಷ್ಟೆ. ಹೀಗೆ ಶಂಭು ಅನ್ನುವ ಶಬ್ದ ನಮ್ಮ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಶಾಸ್ತ್ರಗಳನ್ನ ಅವು ಕಣ್ಮರೆಯಾದಾಗ ನಮಗೆ ಬೆಳಕಿಗೆ ತಂದುಕೊಟ್ಟವನು, ಅದರ ಅರ್ಥವನ್ನು ವ್ಯಾಖ್ಯಾನ ಮಾಡಿ ತೋರಿಸಿದವನು, ಆ ಮೂಲಕ ದೃಢವಾದಂತಹ ಪರೋಕ್ಷ ಜ್ಞಾನ ಬಂದು ಮುಂದೆ ಅದು ಅಪರೋಕ್ಷ ಜ್ಞಾನವಾಗಿ ಬ್ರಹ್ಮ ಸಾಕ್ಷಾತ್ಕಾರವಾಗಿ ಫಲ ಕೊಡುವ ತನಕ ನಮ್ಮನ್ನು ಅನುಗ್ರಹಿಸುವಂಥವನು, ಮತ್ತೆ ಮುಕ್ತಿಯಲ್ಲಿ ಶಂ ಆನಂದವನ್ನ ನಮಗೆ ಕೊಡುವಂಥವನು. ಹೀಗೆ ಭಗವಂತನನ್ನ ಶಂಭವೇ ನಮಃ ಅಂತ ಉಪಾಸಿಸಬೇಕು. ಆ ಉಪಾಸನೆ ಅಂತನ್ನೋದು, ಈ ಒಂದು ನಾಮದ ಉಪಾಸನೆ ಅಂತನ್ನೋದು ನಮ್ಮ ಇಡೀ ಪೂರ್ಣವಾದಂತಹ ಸಾಧನದ ಜೀವನದ ಎಲ್ಲ ಹಂತಗಳನ್ನು ತೋರಿಸ್ತದೆ. ಹೀಗೆ ಶಂಭವೇ ನಮಃ, ಶಂಭುವೇ ನಮಃ ಅಲ್ಲ, ಶಂಭವೇ ನಮಃ ಅಂತ ಈ ಮಂತ್ರವನ್ನು ಹೇಳಬೇಕು. ಇಂಥ ಒಂದು ವಿಶಿಷ್ಟ ನಾಮದ ಶ್ರವಣ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.